ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜಾತಶತ್ರು, ವಾಗ್ಮಿ, ಕವಿ, ಪತ್ರಕರ್ತ, ದೇಶದ ಮಾಜಿ ಪ್ರಧಾನಿ ಅಟಲ್ಜಿ ಹುಟ್ಟುಹಬ್ಬ ಆಚರಣೆ. ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ 101ನೆಯ ಜನ್ಮ ದಿನಾಚರಣೆಯನ್ನು ಇಡೀ ರಾಜ್ಯ ರಾಷ್ಟ್ರದೆಲ್ಲೆಡೆ ಅತ್ಯಂತ ಗೌರವಯುತವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ NDA ನಾಯಕರುಗಳು, ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮುಖಂಡರ ಸಹಯೋಗದೊಂದಿಗೆ ಸಂಯೋಗದೊಂದಿಗೆ ವಿಶೇಷ ರೀತಿಯೊಳಗೆ ಕೆಂಗೇರಿ ಉಪನಗರದ ಸುತ್ತಮುತ್ತ ಆಚರಣೆಯನ್ನು ಮಾಡಲಾಯಿತು. ಅಟಲ್ಜಿ ಹುಟ್ಟುಹಬ್ಬಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಕೆಂಗೇರಿಯ ವಿದ್ಯಾಪೀಠದಲ್ಲಿರ್ತಕ್ಕಂಥ ಆಶ್ರಮದೊಳಗೆ ಮಕ್ಕಳೊಂದಿಗೆ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಹುಟ್ಟುಹಬ್ಬ ಕುರಿತಂತೆ ವಿಧಾನ ಪರಿಷತ್ ಸದಸ್ಯ JDSನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ TN ಜವರಾಯಗೌಡರವರು ಮಾತನಾಡಿದರು. ಅಂತ ಹೇಳಿ ಒಂದು ಕೀರ್ತಿಗೆ ಹೆಗ್ಗಳಿಕೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ವಾಜಪೇಯಿ ಅವರು ಏನು ಎಂಥ ಪಕ್ಷ ವಿಭಜನೆ ಆದ ನಂತರ 1980ರಲ್ಲಿ ಏನು ಭಾರತೀಯ ಜನತಾ ಪಕ್ಷ ಉದಯ ಆಯಿತು. ಅವತ್ತು ಕೇವಲ 2 ಸಂಸದರನ್ನ ಹೊಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಇವತ್ತು ಇಷ್ಟು ಎಮ್ಮರವಾಗಿ ಬೆಳೆಯಬೇಕಾದ್ರೆ ವಾಜಪೇಯಿ ಅವರ ಕಾರಣ ಅಂತ ನಮ್ಮೆಲ್ಲರ ಭಾವನೆ. ಅದ್ರ ಜೊತೆಗೆ ಈಗಾಗಲೇ ಬದುಕಿರ್ತಕ್ಕಂಥ ಉಪಪ್ರಧಾನಿಗಳಾದ ಲಾಲ್ ಕೃಷ್ಣ ಅಡ್ವಾಣಿ ಅವರ ಏನು ದೇಶಾದ್ಯಂತ ಶ್ರೀರಾಮ ಯಾತ್ರೆ ಆಯಿತು. ಯಾತ್ರೆ ಮುಖಾಂತರ ಇವತ್ತು ನಡೆಸ್ತಾ ಹೋಗಿ 330 ವರೆಗೂ ಬಂದು ಇವತ್ತು 12 ವರ್ಷಗಳಿಂದ ಸತತವಾಗಿ BJP ಏಕೈಕ ಪಕ್ಷವಾಗಿ ಅಧಿಕಾರದಲ್ಲಿ ಬರ್ತಾ ಇದೆ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ವಾಜಪೇಯಿ ಅವರೇ ಕಾರಣ ಅನ್ನೋದು ನಾನು ಈ ಸಂದರ್ಭದಲ್ಲಿ ಅವ್ರನ್ನ 100ನೇ ಹುಟ್ಟುದಿನ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ದೊಡ್ಡ ವೇದಿಕೆಗಳ ನಿರ್ಮಾಣವನ್ನು ಮಾಡಿ ಆ ವೇದಿಕೆ ಮೇಲೆ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕಾಗ್ತದೆ. ಇಲ್ಲಿ ಒಂದು ಹಬ್ಬದ ಆಚರಣೆಯನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೆ ಬಟ್ಟೆ ಚಾಪೆಗಳು ಸಿಹಿಯನ್ನು ಹಂಚೋದಕ್ಕೋಸ್ಕರ ಪ್ರದೇಶಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್ರವರು ಕೂಡ ಅಟಲ್ಜಿಯವರ ಕಾರ್ಯವೈಖರಿ, ಅವರ ಮಾರ್ಗದರ್ಶನ, ಅವರ ನಡೆದಿಟ್ಟಂತಹ ಹಾದಿಯೊಳಗೆ ನಾವು ನಡೀತಾ ಇದ್ದೇವೆ ಎನ್ನುವಂಥ ಮಾತುಗಳನ್ನು ಆಡಿದರು. ಒಂದು ವಿಶೇಷವಾದ ದಿನ, ಸುಹಾಸನ ದಿನ ಅಂತ ಇವತ್ತು ಸನ್ಮಾನ್ಯ ಸುಶಾಸನ ದಿನ ಅಂತ ಇವತ್ತು ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಏಕೆಂದ್ರೆ ನಮ್ಮ ದೇಶದ ಅಭಿವೃದ್ಧಿಲಿ ಪ್ರಥಮವಾಗಿ ಪ್ರಾರಂಭ ಆಗ್ಬೇಕಾದ್ರೆ, ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ನಾವೆಲ್ಲ ಅವರ ಒಂದು ಆದರ್ಶನ ಪಾಲಿಸಿ ರಾಜಕಾರಣಕ್ಕೆ ಬಂದಂಥವ್ರು. ಇವತ್ತು ಏನು ದೇಶದಲ್ಲಿ ರಸ್ತೆಗಳಾಗಿರ್ಬೋದು, ನಮ್ಮ ಮೊಬೈಲ್ ಫೋನ್ಗಳಾಗಿರ್ಬೋದು, ನಮ್ಮ ಇಂಟರ್ನೆಟ್ ಆಗಿರ್ಬೋದು, ಎಲ್ಲ ರೀತಿಲೂ ನಾವು ಮುಂಚೂಣಿಗೆ ಬರಬೇಕಾದ್ರೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಇವತ್ತು ವಾಜಪೇಯಿ ಅವರ ಒಂದು ದೊಡ್ಡ ಸಾಧನೆ, ನಾವೆಲ್ಲ ಅವರ ಆದರ್ಶ ಇಟ್ಕೊಂಡು ನಾವು ಬೆಳಿಬೇಕು. ಇವತ್ತು ನಮ್ಮ ಜವರೇಗೌಡರು ಹೇಳಿದಂಗೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಿಬೇಕಾದ್ರೆ ಅದಕ್ಕೆ ಮೊದಲನೇ ಮೆಟ್ಲು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಅವರ ಒಂದು ಆದರ್ಶದಿಂದ ನಾವೆಲ್ಲ ಇವತ್ತು ಆಚರಿಸ್ತಾ ಇದ್ದೀವಿ. ನಮ್ಮ ಆಂಜನಪ್ಪನವರು, ರಮೇಶ್ ಅವರು, ನಾಗರಾಜಣ್ಣವರು, ಮುನರಾಜಣ್ಣವರು, ಎಲ್ಲರೂ ನಮ್ಮ ಜವರೇಗೌಡರು ಎಲ್ಲರೂ ಸ್ಫೂರ್ತಿ ತಗೊಂಡು ನಾವು ಬಳಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಾರ್ಯಕ್ರಮಗಳಿಗೆ ಅಲ್ಲಿಯ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯ ಜೊತೆಗೆ ಚಾಪೆ, ಕಂಬಳಿಗಳನ್ನು ವಿತರಿಸಿ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದರು. ಅತ್ಯಂತ ಅರ್ಥಪೂರ್ಣವಾದ ಸಮಾರಂಭ ವಿದ್ಯಾಪೀಠದಲ್ಲಿ ನೆರವೇರಿತು. ಆ ಕಾರ್ಯಕ್ರಮಗಳಿಗೆ 2 ಹಿರಿಯ ಮುಖಂಡರುಗಳನ್ನು ಕೂಡ ಸನ್ಮಾನಿಸಿದರು. ಯಾಕೆ ಅಂತಂದರೆ ಭಾರತೀಯ ಜನತಾ ಪಕ್ಷದಿಂದಲೂ ಕೂಡ, ಜನಸಂಘದಿಂದ ಹಿಡಿದು ಭಾರತೀಯ ಜನತಾ ಪಕ್ಷ ಈಗಳಿಗೆಯವರು ಕೂಡ ಪಕ್ಷಕ್ಕೆ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೇವಲ ಸೇವಾ ಮನೋಭಾವದಿಂದಲೇ ಇಂದಿಗೂ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ
ಶಿವಶಂಕರ್ ಹಾಗೂ ತಾವರೆಕೆರೆಯ ಟಿ ಶ್ರೀನಿವಾಸರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ ಅವರೂ ಕೂಡ ಒಂದು ರೀತಿಯ ಮಾರ್ಗದರ್ಶಕರು ಅಂಥೇಳಿ ಮಾತನ್ನಾಡಿದರು. ಕಾರ್ಯಕ್ರಮಗಳಿಗೆ ಭಾರತೀಯ ಜನತಾ ಪಕ್ಷ ಮುಖಂಡರಾಗಿದ್ದ ರಾ ಅಂಜನಪ್ಪ, ಮೈಲ್ಸಂದ್ರದ ಮುನ್ರಾಜು, ವಿ ಸತ್ಯನಾರಾಯಣ, ಜೆ ರಮೇಶ್, ಕೆಂಗೇರಿ ಉಪನಗರದ ನಾಗರಾಜ್, ವಿನೋದ್ ಕುಮಾರ್ ಬಾಬು ಕೋಡಿಪಳ್ಯ, ದೇವರಾಜ್ ಕೋಡಿಪಳ್ಯ, ಸಂತೋಷ್ ಪಾರ್ಥಸಾರಥಿ, ನಾಗರಾಜ್ ಹೆಮ್ಮಿಗೆಪುರದ ನಾಗರಾಜ್, ಶಶಿಕುಮಾರ್, ಹಾಗೆಯೇ ಜಾತ್ಯತೀತ ಜನತಾದಳದ ಚೇತನ್ ಗೌಡ, ITBT ಸೆಲ್ಲಿನ ಮುಖ್ಯಸ್ಥ ಚೇತನ್ ಗೌಡ, ಕೆಂಗೇರಿ ಹೋಬಳಿ ಅಧ್ಯಕ್ಷ ಕೇಶವಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮದ ಒಂದಷ್ಟು ತುಣುಕುಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅಲ್ಲಿ ಒಂದು ಕಾರ್ಯಕ್ರಮವಾದರೆ ಮತ್ತೊಂದು ಕಾರ್ಯಕ್ರಮ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾಗದೇವನಹಳ್ಳಿಯೊಳಗೆ ನಡೆಯಿತು. ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟಿನೊಳಗೆ ನಡೆದಂತಹ ಕಾರ್ಯಕ್ರಮ. ಉಳ್ಳಾಳ ವಾರ್ಡಿನ ಅಧ್ಯಕ್ಷ ಜೈರಾಮ್ ನೇತೃತ್ವದೊಳಗೆ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಲಾಗಿತ್ತು. ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ನೊಳಗೆ ಅನೇಕ ದಿವ್ಯಾಂಗ ಮಕ್ಕಳುಗಳಿದ್ದಾರೆ, ಅಂಧರಿದ್ದಾರೆ, ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ಹಣ್ಣು ಹಂಪಲುಗಳ ವಿತರಣೆ, ಊಟದ ವಿತರಣೆ, ಹಾಗೆಯೇ ಚಾಪೆ, ಕಂಬಳಿಗಳ ವಿತರಣೆಯನ್ನು ಮಾಡೋದ್ರ ಮೂಲಕವಾಗಿ ವಿಶೇಷ ರೀತಿಯೊಳಗೆ ಅಟಲ್ ಬಿಹಾರಿ ವಾಜಪೇಯಿಯವರ ಹುಟ್ಟುಹಬ್ಬವನ್ನು ಜೈರಾಮ್ರವರ ನೇತೃತ್ವದೊಳಗೆ ನಡೆಸಲಾಯಿತು. ಆರಂಭದಲ್ಲಿ ಜೈರಾಮ್ ಅವರು ಮಾತಾಡ್ತಾ ಅಟಲ್ ಬಿಹಾರಿ ವಾಜಪೇಯಿಯವರ ನಡೆದುಕೊಂಡ ರೀತಿ, ಅವರ ಕಲ್ಪನೆಗಳೇನು, ಅಂದಿನ ಲೋಕಸಭೆಯೊಳಗೆ ಆಳಿತ ಪಕ್ಷದವರು ಏನು ಮಾತನಾಡ್ತಾ ಇದ್ರು, ಇವರು ಮಾತಾಡಿದಾಗ ಹೇಗಿರ್ತಿತ್ತು ಅನ್ನುವಂಥ ಒಂದಷ್ಟು ವಿವರಗಳನ್ನು ಕೂಡ ಕೊಟ್ಟರು. ಹಾಗಾಗಿ 1996ರಲ್ಲಿ ನಮ್ಮ ಪಕ್ಷ ಅತ್ಯಧಿಕವಾಗಿ NDA ಮೈತ್ರಿಕೂಟ ಅತಿ ಮತದಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೇವಲ 13 ದಿನಗಳ ಕಾಲ ಮಾತ್ರ ಆಡಳಿತ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಏಕೆಂದ್ರೆ ಬೇರೆ ಪಕ್ಷಗಳು ನಮಗೆ ಸಪೋರ್ಟ್ ಕೊಡ್ತಕ್ಕಂಥದ್ದು ಸಂದರ್ಭದಲ್ಲಿ ಅವರು ವಾಪಸ್ ತಗೋತಾರೆ. ನಂತರ 1980ರಲ್ಲಿ ಮತ್ತೊಮ್ಮೆ ನಮ್ಮ ಅಧಿಕಾರಕ್ಕೆ ನಾವು ಬಂದಂತಹ ಸಂದರ್ಭದಲ್ಲಿ 11 ತಿಂಗಳು ನಾವು ಆಡಳಿತವನ್ನು ನಡೆಸ್ತೀವಿ 99ರಲ್ಲಿ. ನಂತರ 1990 ಭಾರತ ದೇಶ ನಮ್ಮ ದೇಶ, ಹಿಂದೂಗಳ ದೇಶ. ಭಾರತ ದೇಶಕ್ಕೂ ಸ್ವಾಭಿಮಾನ ಇದೆ, ಗೌರವ ಇದೆ. ನಾವು ಭಾರತೀಯರು, ನಮಗೂ ಸ್ವಾಭಿಮಾನ ಗೌರವ ಇದೆ ಅಂತ ತೋರಿಸ್ಕೊಟ್ಟಂತ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕೆ ಮುಂದೆ ಬಂದಂತ ಪ್ರಧಾನಮಂತ್ರಿಗಳೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ, ಒಂದು ದೊಡ್ಡಸ್ತನಕ್ಕೋಸ್ಕರ ಯಾವುದೇ ಒಂದು ಪರಿವಾರನ ಅವರನ್ನ ವಿಜೃಂಭಿಸೋಸ್ಕರ ಮಾಡ್ತಾ ಇದ್ರು. ಇಡೀ ದೇಶ ಚೆನ್ನಾಗಿರ್ಬೇಕು, ನಮಗೂ ತಾಕತ್ತಿದೆ, ಧೈರ್ಯ ಇದೆ. ಅಣುಬಾಂಬ್ ಪರೀಕ್ಷೆ ಅಮೆರಿಕ ಅಡ್ಡಗಾಲ ಆಗ್ತದೆ, ಯಾವುದೇ ಕಾರಣಕ್ಕೂ ನೀವು ಅಣುಬಾಂಬ್ ಪರೀಕ್ಷೆ ಮಾಡಬಾರ್ದು, ಮಾಡಿದ್ರೆ ನಾವು ನಿಮ್ಮನ್ನ ಬಹಿಷ್ಕರಿಸ್ತೀವಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ. ಇಡೀ ದೇಶದಲ್ಲಿ ದೇಶಾಭಿಮಾನ ಅಂತ ಹೇಳ್ಕೊಟ್ಟಿದೆ ಆ ಮಹಾನ್ ವ್ಯಕ್ತಿ. ಇವತ್ತು ನಾವು ಹಿಂದೂಗಳು ಅಂತ ಹೇಳಿ ಹಿಂದೂಗಳಾಗಿ ಉಳಿಬೇಕು ಅಂತಂದ್ರೆ ಅವರ ಒಂದು ಆದರ್ಶ ಇರಬೇಕು, ಅವರದೊಂದು ದೇಶಭಕ್ತಿನ ನಾವೆಲ್ಲ ಅಳವಡಿಸ್ಕೋಬೇಕು. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀರಾ, ಪಕ್ಕದ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅಯ್ಯೋ ಅನ್ನಿಸ್ತದೆ, ಜೊತೆಗೆ ನಮ್ಗೆ ರೋಷ ಉಕ್ಕಿ ಬರ್ತಾ ಇದೆ. ಬದುಕನ್ನ ಕಟ್ಟಿಕೊಂಡು ಇಡೀ ಸಮಾಜವನ್ನೇ ಬಲಿಷ್ಠವಾಗಿ ನಾಡನ್ನ ದೇಶವನ್ನ ಕಟ್ತಿರುವಂತ ಪ್ರಧಾನಮಂತ್ರಿಗಳನ್ನ ನೋಡಿದಾಗ
ನಾವ್ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ನನ್ನ ಬದುಕು ಕತ್ಲೆಯಲ್ಲಿದ್ರು ಕೂಡ ಅದೆಷ್ಟೋ ಮಕ್ಕಳ ಬದುಕನ್ನ ಭವಿಷ್ಯವನ್ನ ರೂಪಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ, ಹಾಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು 101ನೇ ಹುಟ್ಟುಹಬ್ಬವನ್ನು ಏನ್ ನಾವು ಆಚರಣೆ ಮಾಡ್ತಾ ಇದೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಆಶೀರ್ವಾದದಲ್ಲಿ ನಿರಂತರವಾಗಿ ಇಂತಹ ಸೇವೆಗಳು ನಡೀಲಿ. ಯಾಕೆಂದ್ರೆ ಅದೆಷ್ಟೋ ಜನಕ್ಕೆ ಇಂತಹ ವ್ಯಕ್ತಿಗಳ ಪರಿಚಯ ಕೂಡ ಇರಲ್ಲ. ಈಗಿನ ಮಕ್ಕಳುಗಳಿಗೆ ನಾವು ಈ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳ ಪರಿಚಯವನ್ನ ಮಾಡ್ಕೊಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು ಕೂಡ ಇವ್ರು ಹೇಳಿದ್ರು ನೀವು ಪ್ರಧಾನಮಂತ್ರಿಗಳಾಗ್ತೀರಿ ಅಂತ. ಅದೇ ನಿಟ್ಟಲ್ಲಿ ಮೊದಲು 13 ದಿನ ಆಗ್ತಾರೆ. ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಈ ದೇಶ ಕಂಡಂತ ಶ್ರೇಷ್ಠ ವ್ಯಕ್ತಿಗಳು, ಈ ದೇಶ ಕಂಡಂತ ಮುತ್ಸದ್ದಿ, ಯಾವುದೇ ಶತ್ರುಗಳಿಲ್ಲದೆ ರಾಜಕೀಯವನ್ನ ಮಾಡಿದಂತಹ ಶ್ರೇಷ್ಠ ಕಾರ್ಯಕ್ರಮಗಳಿಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ರುದ್ರೇಶ್, ಮುಖಂಡದ ರಾ ಆಂಜನಪ್ಪ, ಜೆ ರಮೇಶ್, ಗಿರೀಶ್, ಕದ್ರಪ್ಪ, ಶಶಿಕುಮಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಅನೇಕರು ಮಾತನಾಡಿದರು. ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟಿನ ಮುನ್ನುರಾಜರವನ್ನು ಈ ಸಂದರ್ಭಗಳಿಗೆ ಅಭಿನಂದಿಸಲಾಯಿತು. ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬದ ಆಚರಣೆಯ 2 ವರದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷವಾದ ವರದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.